ಇಲ್ಲಿನ ಬಸ್ಗಳ ದುಸ್ಥಿತಿ ಮತ್ತೊಮ್ಮೆ ಬಯಲಾಗಿದೆ. ವಿದ್ಯಾರ್ಥಿಗಳು ಸೇರಿ ಪ್ರಯಾಣಿಕರನ್ನ ರಸ್ತೆಯಲ್ಲಿ ಇಳಿಸಿ ಬಸ್ ಡಿಪೋ ಕಡೆಗೆ ವಾಪಸ್ಸಾದ ಘಟನೆ ನಡೆದಿದೆ. ಸ್ಥಳೀಯ ಸಾರಿಗೆ ಘಟಕದ ಬಸ್ಗಳ ದುಸ್ಥಿತಿ ಮತ್ತೊಮ್ಮೆ ಬಯಲಾಗಿದೆ. ಅಂಕೋಲಾ ಮಂಜುಗುಣಿ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಸಾರಿಗೆ ಸಂಸ್ಥೆಯ ಅಂಕೋಲಾ ಘಟಕದ ಕೆಂಪು ಬಣ್ಣದ ಬಸ್ ಪೂಜಗೇರಿ ಸೇತುವೆ ಸಮೀಪ ಏಕಾಏಕಿ ಸಂಚಾರ ಸ್ಥಗಿತಗೊಳಿಸಿ ಪ್ರಯಾಣಿಕರನ್ನ ರಸ್ತೆಯಲ್ಲೇ ಇಳಿಸಿ ಡಿಪೋ ಕಡೆಗೆ ವಾಪಸ್ಸಾಗಿದೆ. ಇದರಿಂದ ಪೂಜಗೇರಿ ಕಾಲೇಜ್ಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಪ್ರಯಾಣಿಕರು ತೀವ್ರ ಸಂಕಷ್ಟದಲ್ಲಿ ಸಿಲುಕಿದರು. ಕೆಲವರು ಕಾಲ್ನಡಿಗೆಯಲ್ಲಿಯೇ ತಾವು ತಲುಪಬೇಕಾದ ಸ್ಥಳಗಳಿಗೆ ಹೆಜ್ಜೆ ಹಾಕುವಂತಾದರೆ ಇನ್ನು ಕೆಲವರು ಪರ್ಯಾಯ ವಾಹನಕ್ಕಾಗಿ ರಸ್ತೆ ಬದಿಯಲ್ಲೇ ಕಾದು ನಿಲ್ಲಬೇಕಾದ ಅನಿವಾರ್ಯತೆ ಎದುರಾಯಿತು. ಘಟನೆಯ ಕುರಿತು ಮಾಹಿತಿ ಪಡೆಯಲು ಮಾಧ್ಯಮ ಪ್ರತಿನಿಧಿ ಡಿಪೋ ವ್ಯವಸ್ಥಾಪಕರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಬಸ್ಸನ್ನ ಮಧ್ಯದಲ್ಲೇ ಹಿಂತಿರುಗಿಸಲು ಕಾರಣವೇನು ಎಂಬ ಬಗ್ಗೆ ಸ್ಪಷ್ಟ ಉತ್ತರ ದೊರೆಯಲಿಲ್ಲ. ಅದಾಗಿ ಮಾರನೇ ದಿನ ವಿಷಯದ ಬಗ್ಗೆ ಕೇಳಿ ತಿಳಿಯೋಣ ಅಂದರೆ ಫೋನ್ ಕರೆಯನ್ನ ಸ್ವೀಕರಿಸಲು ಅಥವಾ ಆ ಬಳಿಕವಾದರೂ ಕರೆ ಮಾಡಲು ಅವರಿಗೆ ಸಮಯ ಸಿಗದಷ್ಟು ಆಡಳಿತ ಸುಧಾರಣೆಯಲ್ಲಿ ಬ್ಯುಸಿ ಇದ್ದಾರೋ ಅಥವಾ ಅದಾವ ಬೇರೆ ಕಾರಣಗಳಿತ್ತೋ ತಿಳಿಯದಾಗಿದೆ. ಹೀಗಾಗಿ ಪ್ರಯಾಣಿಕರ ಕಾಳಜಿಯತ್ತ ಅಧಿಕಾರಿಗಳ ಜಾಣ ಮೌನವನ್ನ ಪ್ರಶ್ನಿಸುವಂತಾಗಿದೆ. ತಾಲೂಕಿನ ವಿವಿಧ ಮಾರ್ಗಗಳಲ್ಲಿ ಅನೇಕ ಬಸ್ಗಳು ಪದೇ ಪದೇ ಕೆಟ್ಟು ನಿಲ್ಲುತ್ತಿರುವ ಘಟನೆಗಳು, ಇನ್ನು ಕೆಲವು ಅಪಘಾತ ಸಂಭವಿಸಿದ ಘಟನೆ ಆತಂಕ ತಂದಿದ್ದರೂ ಒಂದರ್ಥದಲ್ಲಿ ಇದು ಸಾಮಾನ್ಯ ಘಟನೆ ಎನ್ನುವಷ್ಟರ ಮಟ್ಟಿಗೆ ವ್ಯವಸ್ಥೆ ಹದಗೆಟ್ಟಂತಿದೆ. ಡಿಪೋಕ್ಕೆ ಸಂಬಂಧಿಸಿ ಕೆಲ ಹಿರಿಯ ಅಧಿಕಾರಿಗಳು ಬದಲಾಗುತ್ತಿದ್ದಾರೆ. ಆದರೆ ಜಿಡ್ಡು ಹಿಡಿದ ಆಡಳಿತ ವ್ಯವಸ್ಥೆ ಮಾತ್ರ ಬದಲಾಗುತ್ತಿಲ್ಲ. ಸಾರ್ವಜನಿಕ ಸಾರಿಗೆಯ ಮೇಲೆ ಅವಲಂಬಿತವಾಗಿರುವ ವಿದ್ಯಾರ್ಥಿಗಳು, ಕಾರ್ಮಿಕರು ಮತ್ತು ಗ್ರಾಮೀಣ ಭಾಗದ ರೈತರು, ಮಹಿಳೆಯರು ಮತ್ತಿತರ ಬಹುವರ್ಗದ ಜನರು ಪ್ರತಿದಿನ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ಕೆಲ ಪ್ರಯಾಣಿಕರು ಸಾರಿಗೆ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತಾಗಿದೆ. ಸಾರ್ವಜನಿಕ ಸಾರಿಗೆ ಸೇವೆಯಲ್ಲಿ ವಿಶ್ವಾಸ ಮೂಡಿಸಬೇಕಾದ ಸಂಸ್ಥೆಯೇ ಪದೇ ಪದೇ ಇಂತಹ ಘಟನೆಗಳಿಗೆ ಕಾರಣವಾಗುತ್ತಿರುವುದು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಗ್ರಾಮೀಣ ಭಾಗದ ಬಸ್ಗಳ ತಾಂತ್ರಿಕ ಸ್ಥಿತಿಗತಿ, ನಿರ್ವಹಣಾ ವ್ಯವಸ್ಥೆ ಹಾಗೂ ಅಧಿಕಾರಿಗಳ ಹೊಣೆಗಾರಿಕೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಸರಿಯಾದ ನಿರ್ವಹಣೆ ಮಾಡದೆ ಡಕೋಟಾ ಮಾದರಿಯ ಕೆಲ ಹಳೆಯ ವಾಹನಗಳನ್ನ ಸಂಚರಿಸಲು ಅನುಮತಿ ನೀಡಿ ಬಳಿಕ ದೊಡ್ಡ ಮಟ್ಟದ ಅಪಾಯ ಹಾಗೂ ಹಾನಿ ಸಂಭವಿಸಿ ಸಾರ್ವಜನಿಕರ ಜೀವಕ್ಕೆ ಸಂಚಕಾರ ಆದರೆ ಹೊಣೆ ಯಾರು? ಕೇವಲ ಸಾರ್ವಜನಿಕರು ಮತ್ತು ಪ್ರಯಾಣಿಕರಷ್ಟೇ ಅಲ್ಲದೆ ಅದೇ ಬಸ್ಗಳಲ್ಲಿ ಓಡಾಡಿಕೊಂಡಿರಬೇಕಾದ ಸಂಸ್ಥೆಯ ಚಾಲಕ ಮತ್ತು ನಿರ್ವಾಹಕರ ಜೀವಕ್ಕೂ ಬೆಲೆ ಇದೆ ಎಂಬುದನ್ನ ಅರಿತು ಹಿರಿಯ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ತೋರುವರೆ ಕಾದು ನೋಡಬೇಕಿದೆ. ಇಲ್ಲದಿದ್ದರೆ ಸಾರಿಗೆ ವ್ಯವಸ್ಥೆಯ ದುಸ್ಥಿತಿಯಿಂದ ನೊಂದವರೆಲ್ಲರ ಅಸಮಾಧಾನ ಸ್ಫೋಟಗೊಂಡು ಬೃಹತ್ ಪ್ರತಿಭಟನೆ ಎದುರಿಸಬೇಕಾದ ಅನಿವಾರ್ಯತೆ ಬರಬಹುದು ಎನ್ನುವುದು ಕೆಲವರು ನೀಡಿದ ಎಚ್ಚರಿಕೆಯಂತಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.